ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಕಳೆದ 10 ವರ್ಷಗಳಲ್ಲಿ ಹೆಚ್ಚು ಸಾಲ ಮಾಡಿದೆ. ದೇಶದ ಜನರನ್ನ ಸಾಲದ ಸುಳಿಗೆ ಸಿಲುಕಿಸ್ತಾ ಇದೆ ಎಂದು ಪ್ರತಿಪಕ್ಷಗಳು ಜನರು ಟೀಕಿಸುತ್ತಲೇ ಇರ್ತಾರೆ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಮುಂದಿನ 6 ತಿಂಗಳಲ್ಲಿ 8 ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯಲು ತೀರ್ಮಾನಿಸಿದೆ ಎಂದು ತಿಳಿದುಬಂದಿದೆ. ಇನ್ನು 2025-26ನೇ ಸಾಲಿನ ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರವು ಒಟ್ಟು 14.82 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡುವ ಉದ್ದೇಶವನ್ನು ಹೊಂದಿದೆ. ಇದರ ಭಾಗವಾಗಿ ಮೊದಲಾರ್ಧ ವರ್ಷಕ್ಕಾಗಿ ಬಾಂಡ್ ಮಾರುಕಟ್ಟೆಯಿಂದ 8 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಪಡೆಯಲಿದೆ. ಒಟ್ಟು ಸಾಲದ ಉದ್ದೇಶದಲ್ಲಿ 54% ಸಾಲವನ್ನು 6 ತಿಂಗಳಲ್ಲಿ ಮಾಡಲಿದೆ ಎಂದು ತಿಳಿದುಬಂದಿದೆ. ಇನ್ನು ಕೇಂದ್ರ ಸರ್ಕಾರವು ಹಲವು ಮೂಲಗಳಿಂದ ಸಾಲ ಪಡೆಯಲಿದೆ. ಸರ್ಕಾರದ ಸೆಕ್ಯುರಿಟೀಸ್ನಲ್ಲಿರುವಂತಹ 3, 5, 7, 10, 15, 30, 40 ಹಾಗೂ 50 ವರ್ಷಗಳಿಂದಲೂ ಇರಿಸಿರುವ ಬಾಂಡ್ಗಳ ಮೂಲಕ ಸಾಲವನ್ನು ಪಡೆಯಲಾಗುತ್ತದೆ. ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಟ್ರೆಷರಿ ಬಿಲ್ಸ್ ಮೂಲಕ 19,000 ಕೋಟಿ ರೂಪಾಯಿ ಸಾಲವನ್ನು ಪಡೆಯಲಿದೆ. 10,000 ಕೋಟಿ ರೂಪಾಯಿಯನ್ನ ಸಾವರಿನ್ ಗ್ರೀನ್ ಬಾಂಡ್ಗಳ ಮೂಲಕವೇ ಪಡೆಯಲಿದೆ. ಇನ್ನು ಕೇಂದ್ರ ಸರ್ಕಾರವು 2024-25ರಲ್ಲಿ ಒಟ್ಟು 14.1 ಕೋಟಿ ರೂಪಾಯಿ ಸಾಲವನ್ನ ಮಾಡಿತ್ತು. ಇದರಲ್ಲಿ ಬಾಂಡ್ ಮಾರುಕಟ್ಟೆಯಿಂದಲೇ 11.63 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಪಡೆದಿತ್ತು. ಕೇಂದ್ರವು ಹೆಚ್ಚು ಸಾಲವನ್ನ ಪಡೆದರೆ ಅದು ಆರ್ಥಿಕತೆಯಲ್ಲಿ ಬಡ್ಡಿ ದರದ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಆದರೆ ಕೇಂದ್ರವು ಸಾರ್ವಜನಿಕ ವೆಚ್ಚ, ಮೂಲಸೌಕರ್ಯ ಯೋಜನೆಗಳು ಸೇರಿ ಹಲವು ಅತ್ಯವಶ್ಯಕ ಸೇವೆಗಳಿಗಾಗಿ ಬಾಂಡ್ಗಳು ಹಾಗೂ ಟ್ರೆಜರಿ ಮೂಲಕವೇ ಹಣ ಸಂಗ್ರಹಿಸುತ್ತದೆ. ಅಂದಹಾಗೆ ಕರ್ನಾಟಕದ ಸಾಲವು 7 ಲಕ್ಷ ಕೋಟಿ ರೂಪಾಯಿಗಿಂತ ಜಾಸ್ತಿ ಇದೆ.